ನಾನು ಒಬ್ಬ ಆತ್ಮಹತ್ಯೆ ಲೆವೆಲಿಗೆ ಹೋದವನು. ಮನೆಯಿಂದ ಹುಟ್ಟು ಬಟ್ಟೆಲೆ ಹೊರಗೆ ಹಾಕಿದ್ರು. ಬ್ಯಾಂಕ್ನಲ್ಲಿ ಲೋನ್ ಕೇಳಕ್ಕೆ ಹೋದ್ರೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಹೌಸಿಂಗ್ ಲೋನ್ ಕೊಡಲ್ಲ ಅಂತ ಹೇಳಿ ಕಡ್ಡಿ ತುಂಡು ಮಾಡಿದಂಗೆ ಹೇಳಿದ್ರು. ಕಿಟ್ಟಲ್ ಅರ್ಶನ ಶುಂಠಿಯಾಗಿರಿಂದ 3 ಲಕ್ಷ ಲಾಸ್ ಆದೆ. ಧರ್ಮಸ್ಥಳದ ಸಂಘದ ಅವರಿಗೂ ಕೈ ಮುಗಿದು ಬೇಡ್ಕೊಂಡಾಗ 1 ಲಕ್ಷ ಲೋನ್ ಕೊಟ್ಟರು. ಆ ಲೋನ್ನಾಗೆ ನಾನು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡೆ. ಒಬ್ಬ ಆತ್ಮಹತ್ಯೆ ಲೆವೆಲಿಗೆ ಹೋದವನು ಈ ರೀತಿ ಕೃಷಿ ಮಾಡ್ತಾ ಇದಲ್ಲ ಅಂತ ಹೇಳಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡಿದ್ದಕ್ಕೆ ಅವಾಗ ಅತ್ಯುತ್ತಮ ಶ್ರೇಷ್ಠ ಕೃಷಿಕ ಅವಾರ್ಡ್ ಶಿವಮೊಗ್ಗದಲ್ಲಿ ನನಗೆ ಕೊಟ್ಟರು. ರೈತ ಬಾಂಧವರಿಗೂ ನಮಸ್ಕಾರ. ನಾನು ಒಬ್ಬ ಆತ್ಮಹತ್ಯೆ ಲೆವೆಲಿಗೆ ಹೋದವನು. ಈಗ 20 ದೇಶದಲ್ಲಿ ಹೆಸರು ಮಾಡಿ ಒಂದು 30 ಅವಾರ್ಡ್ ತಗೊಂಡನಿ. ಆಮೇಲೆ ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಇವತ್ತು ಲಕ್ಷಗಟ್ಟಲೆ ಹಣವನ್ನು ಗಳಿಸ್ತಿದ್ದೇನೆ. ನಮ್ಮ ರೈತರಿಗೆ ಲಕ್ಷಗಟ್ಟಲೆ ಹಣ ಹೆಂಗೆ ಗಳಿಸಬಹುದು ಅನ್ನೋದು ನಾನು ತೋರಿಸಿಕೊಟ್ಟಿದ್ದೇನೆ. ನನಗೆ ಇದಕ್ಕೆಲ್ಲ ಮೂಲ ಕಾರಣ ನಾನು ಆತ್ಮಹತ್ಯೆ ಅಂತ ಹೀನಾಯ ಕೃತ್ಯಕ್ಕೆ ಕೈ ಹಾಕಿ ಅದರಿಂದ ಹೊರಗೆ ಬಂದಿದ್ದೆ. ಕಾರಣ ಇಷ್ಟೇನೆ, ನಾನು ಓದಿ ಒಬ್ಬ ದೊಡ್ಡ ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ಹೊರಟವನು. ನಾನು ಮನೆಗೆ ಹಿರೇ ಮಗ ಆಗಿರೋದ್ರಿಂದ ನನ್ನನ್ನು ಕೃಷಿ ಕರ್ಕೊಂಡು ಬಂದು, ನಾನು ಕೃಷಿ ಕರ್ಕೊಂಡು ಬಂದಾಗ ನಾನು ಬೇಡ, ನಾನು ಓದ್ಬೇಕು ಅಂತ ಹೊರಟೆ. ಆಮೇಲೆ ಬೇಡ, ನೀನು 2 ಜನ ಅಣ್ಣ ತಮ್ಮದಿರೋದಾರ, ಅವರು ಓದ್ತಾರೆ, ನೀನು ಕೃಷಿ ಮಾಡೋ ಅಂತ ಅಂದ್ರು. ಅದರ ಮನೆಗೆ ಹಿರಿಯ ಮಗ ಆಗಿರೋದ್ರಿಂದ, ಜೋಬದರಿ ಆಗಿರೋದ್ರಿಂದ ನಾನು ವಾಪಸ್ ಬಂದೆ. SLC ವರೆಗೂ ಓದಿದೆ, ಅಲ್ಲಿ ಫೇಲ್ ಆಗಿ ಬಂದು ಆಮೇಲೆ ನಮ್ಮ ತಂಗಿರನ್ನ 2 ಜನ ಮದುವೆ ಮಾಡಿಕೊಟ್ಟೆ ಜಾಬಿಗೆ. ನಾನು ಮದುವೆ ಆದೆ. 3 ಜನ ಗಂಡು ಮಕ್ಕಳು, ನಾವು 2 ಜನ ಹೆಣ್ಮಕ್ಳು. ಸಣ್ಣ ಕ್ಷುಲ್ಲಕ ಕಾರಣಕ್ಕೆ ನಮ್ಮ ತಂದೆ ತಾಯಿ ಅಷ್ಟು ನಮ್ಮ ಕುಟುಂಬ ಸಮೇತ ನನ್ನ ಮನೆಯಿಂದ ಹುಟ್ಟು ಬಟ್ಟೆಲೆ ಹೊರಗೆ ಹಾಕಿದ್ರು. ನಾನು ಹೊರಗೆ ಬಂದೆ. ಪರಿಸ್ಥಿತಿ ಏನಿತ್ತು ಅಂತಂದ್ರೆ, ಮನೆ ಇರಾಕ್ ಮನೆಯಲ್ಲ, ಅಡಿಗೆಗೆ ಅಕ್ಕಿ ಭತ್ತ ಇವೆಲ್ಲ ಏನಿದ್ದಲ್ಲ. ಆ ಪರಿಸ್ಥಿತಿಯಾಗ ಹೆಂಡತಿ ಅವ್ರ ಮನೆ ಬಿಟ್ಟು ನಾನು ಬಂದು ಮನೆ ಕಟ್ಟಬೇಕು ಅಂತ ಹೇಳಿ ನಾನು ಬ್ಯಾಂಕ್ ಲೋನ್ ನಂಬ್ಕೊಂಡು ಮನೆ ಕಟ್ಟಕ್ಕೆ ಹೋದೆ. ಸುಮಾರು ಒಂದು 3 ಲಕ್ಷ ಕೇಳಿದೆ. ನಾವು ಕೊಡ್ತೇವೆ ಹೋಗ್ರಿ ಅಂತ ಅಂದ್ರು. ನಾನು ಅಲ್ಲಿ ಇಲ್ಲಿ ಬಡ್ಡಿ ಸಾಲ ಇಸ್ಕೊಂಡ್ಬಂದು 3 ಲಕ್ಷ ಕೊಟ್ಟು ಮನೆ ಕಟ್ಟಿದೆ. 3 ಲಕ್ಷ ಸಾಲ ಆಯ್ತು. 1.5 ಲಕ್ಷ ರೂಪಾಯಿ ಮತ್ತೆ ಸಾಲ ಕೊಟ್ಟರು. ಅಲ್ಲಿಗೆ 4.5 ಲಕ್ಷ ಆಯ್ತು. ಇದು ಸುಮಾರು 5 ರೂಪಾಯಿ ಇಂಟ್ರೆಸ್ಟ್, 6 ರೂಪಾಯಿ ಇಂಟ್ರೆಸ್ಟ್ ತಗೊಂಡು ಬಂದಿದ್ದೆ. ಅದೇ ಬ್ಯಾಂಕ್ನಲ್ಲಿ ಲೋನ್ ಕೇಳಕ್ಕೆ ಹೋದ್ರೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಹೌಸಿಂಗ್ ಲೋನ್ ಕೊಡಲ್ಲ ಅಂತ ಹೇಳಿ ಕಡ್ಡಿ ತುಂಡು ಮಾಡಿದಂಗೆ ಹೇಳಿದ್ರು. ನಾನು ಆಮೇಲೆ ಬಂದೆ. ನನಗೆ ಬಂದು ಏನ್ ಮಾಡೋಕನ್ನೋ ತೋಚಿನಲ್ಲ. ಮ್ಯಾನೇಜರ್ನೆಲ್ಲ ಕೈ ಮೀದು ಕಾಲು ಬಿದ್ದು ಕೇಳಿದ್ರು, ಲೋನ್ ಕೊಡ್ಲೇ ಇಲ್ಲ. ಒಂದೇ ಸರಿಗೆ ಬಂದವನು ಒಂದೇ ಸರಿಗೆ ಸಾಲ ತೀರ್ಸೋಣ ಅಂತ ಹೇಳಿ 1 ಎಕರೆ ಶುಂಠಿ 2 ಎಕರೆ ಅರಿಶಿನ ಹಾಕಿ ತೀರ್ಸೋಣ ಅಂತ ಹೋದೆ. 3 ಲಕ್ಷ ಲಾಸ್ ಆಗ್ಬಿಟ್ಟೆ. 500 ರೂಪಾಯಿ ಕಿಟ್ಟಲ್ ಅರಿಶಿನ ಶುಂಠಿ ಆಗಿರೋದ್ರಿಂದ 3 ಲಕ್ಷ ಲಾಸ್ ಆದೆ. ಅಲ್ಲಿಗೆ 7 ಲಕ್ಷ ಆಯ್ತು. ಬಡ್ಡಿ ಸೇರಿಸಿ 8 ಲಕ್ಷ ಆಯ್ತು. ಇದೇನು ಬೇಡ ಅಂತ ಕಲ್ಲು ವ್ಯಾಪಾರಕ್ಕೆ ಹೋದೆ, ಅಲ್ಲಿ ಲಾಸ್ ಆದೆ. ಆಮೇಲೆ ಜೋಳದ ವ್ಯಾಪಾರಕ್ಕೆ ಹೋದೆ, ಅಲ್ಲಿ ದುಡ್ಡು ಗಂಟೆ ಹಾಕಿ ಹೋಗ್ಬಿಟ್ರು. ಬರ್ತಾ ಎಲ್ಲ ಪರಿಸ್ಥಿತಿ ಎಲ್ಲಿ ಬಂತು ಅಂತಂದ್ರೆ, ವರ್ಷಕ್ಕೆ ಒಂದು ದಿವಸಕ್ಕೆ 1 kg ಅಕ್ಕಿ ಅನ್ನೋ ಪರಿಸ್ಥಿತಿ ಬಂತು. ಆನಂತರ ಒಂದು ವಾರಕ್ಕೆ 1-2 ಸರಿ ಟೀ ಕುಡಿಯುವಂತ ಪರಿಸ್ಥಿತಿ ಬಂತು. ಸಂಬಂಧಿಕರು ಮನೆಗೆ ಬಂದ್ರೆ ಬಾಗಿಲು ಹಾಕಿಂದ ಅವ್ರಿಗೆ ಟೀ ಕುಡಿಯೋಕ್ಕೂ ಆಗದ ಆ ಪರಿಸ್ಥಿತಿ ಬಂತು. ಆಮೇಲೆ ಹುಡುಗರಿಗೆ ಬಾಟ್ಲಿ ಎಲ್ಲ ಖಾಲಿ ಬಾಟ್ಲಿ ಆರಿಸಿ ಹೈಸ್ಕೊಡಿಸೋಂಥ ಪರಿಸ್ಥಿತಿ ಬಂತು. ಏನು ನೋಡಕ್ಕೆ ಆ ಹಿಂಸೆ ಭಾಳ ಆಯ್ತು. ಆಮೇಲೆ ಸುಮಾರು 10 ಲಕ್ಷ ಅಸಲು, 5 ಲಕ್ಷ ರೂಪಾಯಿ ಬಡ್ಡಿ. ದಿವಸ ಸಾಲಗಾರರು ಮನೆಗೆ ಕ್ಯೂ ನಿಲ್ಲಕ್ ಕುಂತ್ರು, ಸಿಕ್ಕಾಬಟ್ಟೆ ಹಿಂಸೆ ಕೊಡಕ್ ಕುಂತ್ರು. ಅವಾಗ ನಾವು ಕುಟುಂಬ ಸಮೇತ ಆತ್ಮಹತ್ಯೆ ಮಾಡ್ಕೊಂಡು ಬಿಡೋಣ ಅಂತೇಳಿ ನಾವು ಹೊರಟಿವಿ. ಅದೇ ಹೊತ್ತಿಗೆ ಏನ್ ಮಾಡ್ಬೇಕು ಅನ್ನೋದು ತೋರಿಸ್ನಲ್ಲ. ನಮ್ಮ ಮನೆಯವ್ರು ಅವ್ರ ಮನೆಗೆ ಕಳಿಸಿ ನಾನು ಬಂದು ಇವತ್ತು ನಾನು ಒಬ್ಬನ ಆತ್ಮಹತ್ಯೆ ಮಾಡ್ಕೊಳ್ಬೇಕು. ಅವ್ರ ಗಂಡು ಮಗು ಐತಿ, ಒಂದು ಹೆಣ್ಣು ಮಗು ಐತಿ, ಹೆಂಗಾರ ಬದುಕೊಳ್ತಾರೆ, ನಾನು ಒಬ್ಬನ ಮಾಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿ ನಾನು ಮನೆ ಬಂದು ಕುತ್ಕೊಂಡಾಗ ಬಾಗಿಲು ಹಾಕೊಂಡೆ. ಆ ಹೊತ್ತಿನಲ್ಲಿ ಒಂದು ರಿಮೋಟ್ ಕೈ ಹಿಡ್ಕೊಂಡು ಟಿವಿ ಆನ್ ಮಾಡಿದಾಗ ಚಂದನ ಟಿವಿಯಲ್ಲಿ ತೋರಿಸಿದ್ರು. ಹಿಂಗೆ ರಿಮೋಟ್ ಆನ್ ಮಾಡಿದಾಗ 2.25 ಎಕರೆದಲ್ಲಿ ಕೋಲಾರ ರೈತ 9 ಲಕ್ಷ ಆದಾಯ ತೆಗಿತಾನ ಅಂತ ತೋರಿಸಿದ್ರು. ನಾನು ಯಾಕೆ ಈ ರೀತಿ ದುಡಿಬಾರ್ದು, ನಾನು ಯಾಕೆ ಈ ರೀತಿ ಕೃಷಿ ಮಾಡಬಾರ್ದು ಅಂತ ಹೇಳಿ ನಾನು ದಿಢೀರ್ನ ಅದನ್ನು ಹೊರಗಿಟ್ಟು ಸಾಲಗಾರಿಕೆ ಬೆಳಗ್ಗೆ ಎದ್ದು ಖಡಕ್ ಕೂತ್ರ, ನಿಮ್ಮ ಸಾಲನ್ನು 1.5 ವರ್ಷದಲ್ಲಿ ಸಾಲ ತೀರಿಸ್ತೇನೆ, ನನ್ನ ಜೀವನಕ್ಕೆ ಏನಾದ್ರು ತೊಂದರೆ ಅದು ನೀವೇ ಕಾರಣ ಅಂತೇಳಿ ನನಗೆ ದುಡಿಯಕ್ಕೆ ಮನಸ್ಸು ಬೇಕಲ್ಲ. ಆಮೇಲೆ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ನಮಗೆ ಅಣ್ಣ ತಮ್ಮದಿರು ದೂರ, ಚಿಕ್ಕಪ್ಪ ದೊಡ್ಡಪ್ಪದಿರು ದೂರ, ಸಂಬಂಧಿಕರು ದೂರ, ಫ್ರೆಂಡ್ಶಿಪ್ ದೂರ, ಯಾರೆಲ್ಲರೂ ದೂರ. ಯಾರು ಕೇಳಿದ್ರು 10 ರೂಪಾಯಿ ಕೊಡ್ತಿದ್ದಲ್ಲ ನನಗೆ.
ಆ ಹೊತ್ತಿನಲ್ಲಿ ಏನ್ ಮಾಡ್ಬೇಕು ಅನ್ನೋದು ತೋರಿಸ್ತಾ ಇರ್ತಿದ್ದಲ್ಲ. ಆವಾಗ 2 ಜನ ಕೆಲಸಗಾರರು ಹೆಂಗಸರು ಬಂದವರು ಧರ್ಮಸ್ಥಳ ಸಂಘಕ್ಕೆ ನಿಮ್ಮ ಮನೆಯವರು ಸೇರಿಸು, 1 ಲಕ್ಷ ಸಾಲ ಕೊಡಿಸ್ತೇವೆ ಅಂದ್ರು. ಧರ್ಮಸ್ಥಳ ಸಂಘಕ್ಕೆ ಅವರಿಗೂ ಕೈ ಮುಗಿದು ಬೇಡ್ಕೊಂಡಾಗ 1 ಲಕ್ಷ ಲೋನ್ ಕೊಟ್ಟರು. ಆ ಲೋನ್ನಾಗೆ ನಾನು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡೆ. ಇಲ್ಲಿ ಯಾರು ಹಾಕಿದ್ದಲ್ಲ, ತೊಂಡೆ ಹಾಕಿದೆ, ಜೇನ್ ಸಾಕಾಣಿಕೆ ಮಾಡಿದೆ, ನಾಟಿ ಕೋಳಿ ಸಾಕಾಣಿಕೆ ಮಾಡಿದೆ, ಮೀನ್ ಸಾಕಾಣಿಕೆ ಮಾಡಿದೆ. ನನಗೆ 1 ತಿಂಗಳಿಗೆ 70,000 ರಿಂದ 80,000 ಆದಾಯ ಬರತೊಡಗಿತು. ಆಮೇಲೆ 1.5 ವರ್ಷದಲ್ಲಿ ಅಷ್ಟು ಸಾಲವನ್ನು 15 ಲಕ್ಷ ರೂಪಾಯಿ ಸಾಲನ್ನು ಒಬ್ಬೊಬ್ಬರನ್ನ ಕರೆದು 1.5 ವರ್ಷದಲ್ಲಿ ಸಾಲ ತೀರಿಸಿ ಆ ನಂತರ ಏನ್ ಮಾಡಿದೆ ಅಂದ್ರೆ ಒಂದೊಂದೇ ಎಕರೆ ಹಾಕಿತ ಅಡಿಕೆ ತೋಟ ಹಾಕಿತ 6 ಎಕರೆ ಅಡಿಕೆ ತೋಟ ಹಾಕಿ ನಾನು ಸಾಲ ತೀರಿ ಅಡಿಕೆ ತೋಟ ಹಾಕಿ ಅಡಿಕೆ ಫಸಲು ಬರ ಸ್ಟಾರ್ಟ್ ಆದ ತಕ್ಷಣನೇ ತೀರ್ಸ್ತಾ ಬಂದ್ಬಿಟ್ಟೆ. ಅವಾಗ ವೀರೇಂದ್ರ ಹೆಗಡೆಯವರು ಒಂದು ಬುಕ್ ಬರೆದ್ರು, ಸಾಯಲು ಹೊರಟವನು ಬದುಕಿ ಗೆದ್ದ ಅಂತ ಒಂದು ಬುಕ್ ಬಿಡುಗಡೆ ಮಾಡಿದ್ರು. ಅದನ್ನು ಶಿವಮೊಗ್ಗ ಯೂನಿವರ್ಸಿಟಿಯಿಂದ ಶಿಕಾರಿಪುರ ಕೃಷಿ ಇಲಾಖೆ ಯೂನಿವರ್ಸಿಟಿ ಸೇರಿಸಿ ನೋಟಿಸ್ ಬೋರ್ಡಿಗೆ ಅಂಟಿಸಿದ್ರು. ಅದನ್ನ ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಿದ್ರಲ್ಲ ರೈತರು, ಯಾಕೆ ಈ ರೀತಿ ಒಬ್ಬ ಕೃಷಿ ಮಾಡ್ತದಲ್ಲ, ಯಾಕೆ ಇವನ್ ಕೈ ಅದನ್ನ ತೋರಿಸ್ಬಾರ್ದು, ಹಂಗಾಗಿ ತೋರಿಸ್ತಾ ಇದ್ರು. ಒಬ್ಬ ಆತ್ಮಹತ್ಯೆ ಲೆವೆಲ್ಗೆ ಹೋದವನು ಈ ರೀತಿ ಕೃಷಿ ಮಾಡ್ತಾ ಇದಲ್ಲ ಅಂತ ಹೇಳಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂಡಿದ್ದಕ್ಕೆ ಅವಾಗ ಅತ್ಯುತ್ತಮ ಶ್ರೇಷ್ಠ ಕೃಷಿಕ ಅವಾರ್ಡ್ ಶಿವಮೊಗ್ಗದಲ್ಲಿ ನನಗೆ ಕೊಟ್ಟರು. ಅಷ್ಟು ಮೇಲೆ ರಾಜ್ಯ ಮಟ್ಟದ ಅವಾರ್ಡು, ಒಂದು ದೊಡ್ಡ ವೀರೇಶದತ್ತ ಪ್ರಶಸ್ತಿ ಕೊಟ್ಟರು. ಅಷ್ಟು ಮೇಲೆ ಕೃಷಿ ಸಮಾಜ ಪ್ರಶಸ್ತಿ ಕೊಟ್ಟರು. ಅಲ್ಲ ಮಠಾಧೀಶೆ ಒಂದು ನನಗೆ ತೊಗರ್ಶಿ ಮಠದ ಸನ್ಮಾನ, ಗೋಣಿಬೀಡು ಮಠದ ಸನ್ಮಾನ, ಅಷ್ಟು ಮೇಲೆ ಚಿತ್ರದುರ್ಗ ಮಠದ ಸನ್ಮಾನ, ಬೆಳಗಾವಿ ಮಠದ ಸನ್ಮಾನ, ಜಡೆ ಮಠದ ಸನ್ಮಾನ, ಅಷ್ಟರ ಮೇಲೆ ಸ್ವಾಮೀಜಿಗಳ ಆಶೀರ್ವಾದ ನನಗೆ ಬಹಳ ಸಿಕ್ತು. ಆಮೇಲೆ ನನಗೆ ಸುಮಾರು ಒಂದು 25 ಅವಾರ್ಡ್ಗಳು ಸಿಕ್ಕು, ಒಂದು 50 ಕಡೆ ಸನ್ಮಾನ ಅದು. ಅಷ್ಟರ ಮೇಲೆ ನನಗೆ ವಿಜಯ ಕರ್ನಾಟಕ ಬೆಳಕು ಮೂಡಿಸಿದ ಕಾರ್ಯಕ್ರಮ ಬುಕ್ ಬಿಡುಗಡೆ ಆಯ್ತು, ದಾರಿದೀಪ ಅಂತ ಬುಕ್ ಬಿಡುಗಡೆ ಆಯ್ತು. ಇದನ್ನೆಲ್ಲ ನೋಡಿದಾರ ದಯಾನಂದ DC ಸರ್ ನಮ್ಮ ಮನೆಗೆ ಬಂದ್ರು. ನನ್ನೆಲ್ಲ ಇದು ಸುಳ್ಳು ನಿಜನೋ ಅಂತ ಹೇಳಿ ಎಲ್ಲ ಪೇಪರ್ ಟಿವಿಗೆಲ್ಲ ಬರೋದು ನೋಡಿ. ಅವಾಗ ಇಲ್ಲಿ ಬಂದಾಗ ಅವ್ರು ಕೂತ್ಕೊಂಡು ಒಂದು 10 ನಿಮಿಷ ಬರ್ತಾನೆ ಅಂದ್ರೆ 2 ತಾಸು ಕೂತ್ಕೊಂಡು ದಯಾನಂದ DC ಸರ್ ಅವ್ರು ಬಂದು ಕೂತ್ಕೊಂಡು ನಾನೆಲ್ಲ 2 ತಾಸು ಕೂತ್ಕೊಂಡು ನೋಡ್ಕೊಂಡು ಹೋಗಿ ಅವರೊಂದು ಬುಕ್ ಬರೆದ್ರು. ಇವತ್ತು ಭಾರತ ಇತಿಹಾಸದ ಪ್ರಥಮ ಬಾರಿಗೆ ಪಠ್ಯ ಪುಸ್ತಕದ ಯಾವ್ದು ಸೇರಿಲ್ಲ. BCom ಹುಡುಗರಿಗೆ ಈಗಾಗಲೇ BSc ಅಗ್ರಿ ಹುಡುಗರಿಗೆ ಮತ್ತು BR ಕುವೆಂಪು ಯೂನಿವರ್ಸಿಟಿಗೆ 4 ಯೂನಿವರ್ಸಿಟಿಗೆ ಪಠ್ಯ ಪುಸ್ತಕ ಸೇರಿದೆ. ಅಷ್ಟರ ಮೇಲೆ ಇದು ಸೇರ್ತಿದ್ದಂಗೆಲ್ಲ ನನಗೆ ಸುಮಾರು ಇಡೀ ರಾಜ್ಯಾದ್ಯಂತ ರೈತರು ಬದುಕಿಸಲಿಕ್ಕೆ ಸುಮಾರು ಉಳಿಸಕ್ಕೆ ಕಾರ್ಯಕ್ರಮ ಕೊಡ್ತಾ ಇದ್ದೆ ನಾನು. ಎಲ್ಲ ಕಡೆಗೂ ಆತ್ಮಸ್ಥೈರ್ಯ ತುಂಬ ಕಾರ್ಯಕ್ರಮ, ಸುಮಾರು ಕಾರ್ಯಕ್ರಮ ಕೊಡ್ತಾ ಇದ್ದೀನಿ. ಕಾರ್ಯಕ್ರಮ ಕೊಟ್ಕೊಂಡು ನಾನು ರೈತರು ಏನೆಲ್ಲ ಟೂರಿಸ್ಟ್ ಬರಕೊಂಡು ಟೂರಿಸ್ಟ್ ಅಂದ್ರೆ ಗೋವಾ, ಕೇರಳ, ತಮಿಳುನಾಡು, ಕರ್ನಾಟಕ ಇಲ್ಲೆಲ್ಲಾದ್ಯಂತ ಕೃಷಿ ಇಲಾಖೆ, ಧರ್ಮಸ್ಥಳ ಸಂಘ ಎಲ್ಲ ಕಡೆಯಿಂದಲೂ ಇಲ್ಲಿ ಬಂದ್ರು. ಇಲ್ಲಿ ನೋಡಿದ್ದು ನಾನು ಅಲ್ಲಿ ಮಾಡಿದ್ದು ಕೃಷಿ ಇಲ್ಲಿ ನೋಡಿದ್ದು ಅದು ಸತ್ಯಾಂಶ ಕರೆಕ್ಟ್ ಆಗಿತ್ತು. ಆ ಹೊತ್ತಿನಲ್ಲಿ ಹಣ ಹೆಂಗ್ ಗಳಿಸ್ಬೋದು, ಒಂದು ಕೃಷಿಯನ್ನು ಹೆಂಗ್ ಉದ್ಯಮ ಮಾಡ್ಬೋದು ಅನ್ನೋದು ತೋರಿಸ್ಕೊಟ್ಟೆ. ನಾನು ಬದುಕಿದೆ, ನನಗೆ 100 ರೈತರು ಬದುಕಲಿ ಅನ್ನೋದಕ್ಕೋಸ್ಕರ ಈಗಾಗಲೇ ಚಂದನ ಟಿವಿ ಇಲ್ಲಿ ನೇರವಾದ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಅಷ್ಟು ಮೇಲೆ ಶಿವಮೊಗ್ಗ ಯೂನಿವರ್ಸಿಟಿಯಿಂದ ರೈತರಿಗೆ ಕಾರ್ಯಕ್ರಮ ಕೊಡ್ತಾ ಇದ್ದೀನಿ. ಈಗಾಗಲೇ ನಾನು ನೋಡ್ರಿ ನಾವೊಂದು 4 ಕಾಲೇಜ್ ಹುಡುಗರಿಗೆ ಪಾಠ ಮಾಡ್ತಾ ಇದ್ದೀನಿ, 4 ಕಾಲೇಜಿಗೆ ಪಾಠ ಮಾಡ್ತಾ ಇದ್ದೀನಿ. ರೈತರ ಕೃಷಿ ಅಂದ್ರೆ ಏನು, ಯಾವ ರೀತಿ ನಾವು ಬೆಳ್ಕೋಬಹುದು, ಒಂದು ಡಾಕ್ಟ್ರು ಇಂಜಿನಿಯರು ಹೆಂಗ ಅಷ್ಟು ಸಂಬಳ ನಾವು ಹೆಂಗ್ ತಗೋಬಹುದು, ಹಾಯುವಾಗಿದ್ದು ಇಲ್ಲಿ ಹೆಂಗ್ ಮಾಡ್ಬೋದು, ಶುದ್ಧವಾದ ಗಾಳಿ, ಶುದ್ಧವಾದ ಆಹಾರ ಊಟ ಮಾಡ್ಕೊಂಡು ಹೆಂಗಿರ್ಬೋದು. ಆ ಬೆಂಗಳೂರಾಗ ಹೋಗಿ ಹೊಗೆ ಕುಡ್ಕೊಂಡು, ಪಳಚೆ ನೀರು ವಾಸನೆ ಕುಡ್ಕೊಂಡು, ಆ 6 cc ಸುಣ್ಣದ ಗಾಡಿ ನೋಡ್ಕೊಂಡು ಅಲ್ಲಿ 10,000 ರೂಪಾಯಿ ಸಂಬಳ ತರಕ್ಕಿಂತ ಇಲ್ಲಿ ಹೆಂಗ್ ಲಕ್ಷ ದುಡ್ಡು ಮಾಡ್ಬೋದು ನಾವು ಅದಕ್ಕಾಗಿ ಹೇಳ್ತೀನಿ, ರೈತರು ಮೊದಲು ಸೋಮಾರಿತನ ಬಿಡಬೇಕು, ಕಟ್ಟೆ ಪಂಚಾಯತಿ ಬಿಡಬೇಕು. ನಾವು ಸರ್ಕಾರ ಸಾಲ ಮನ್ನಾ ಮಾಡ್ತಕ್ಕಂಥ ಕಾಯಬಾರ್ದು. ನಮ್ಮ ಸಾಲ ನಾವು ಹೆಂಗ ಮನ್ನಾ ಮಾಡ್ಕೋಬಹುದು ನಾವು ತೋರಿಸ್ಕೊಟ್ಟಿದ್ದೇನೆ. ಯಾಕೆ ನಾವು ಶುದ್ಧವಾದ ಆಹಾರ, ಮೊಟ್ಟೆ ಎಲ್ಲ ಪ್ರತಿ ಒಂದು ಸಿಕ್ಕಿತ್ತು. ಇದನ್ನೆಲ್ಲ ನೋಡಿದ ರವಿಚಂದ್ರನ್ ಅವ್ರ ಮನೆಗೆ ಬಂದ್ರು. ಅವರು ಬಹಳ ಖುಷಿ ಪಟ್ರು. ಅಲ್ಲಿಂದ ಈಗಾಗಲೇ ಬೆಂಗಳೂರು DC ಆಗಿದ್ದಾರೆ, ಜಗದೀಶ್ DC ಬಂದು ಹೋದ್ರು. ಸೈಂಟಿಸ್ಟ್ಗಳು ಬಂದ್ರು. ಇಷ್ಟು ಹೆಸರು ಮಾಡಿದ್ದೀನಿ ಏನು ಅಂತ ನನ್ನ ಅಧ್ಯಯನ ಮಾಡಕೊಂತವ್ರು. ಯಾವ ರೀತಿ ಈ ತರ ಕೃಷಿ ಮಾಡ್ತೀವಿ, ಭೂಮಿ ಒಳಗೆ ಬಂದು ಟೆಸ್ಟ್ ಮಾಡಕೊಂಡ್ರಿ, ಈ ಇಳುವರಿ ಹೆಂಗ್ ಬರ್ತೈತಿ, ಯಾವ ರೀತಿ ಬರ್ತೈತಿ ಅಂತ ಹೇಳಿ ಅದನ್ನೆಲ್ಲ ಟೆಸ್ಟ್ ಮಾಡಿದ್ರು.
ಸುಮ್ಮನೆ ನಮ್ಗೆ ಅವಾರ್ಡ್ ಕೊಡ್ತಾ ಇಲ್ಲ. ಈಗಾಗಲೇ ಒಂದು 10 ಯೂಟ್ಯೂಬ್ ಚಾನಲ್ ಬಂದಿದ್ದಾರೆ, ಅವರು ವಿಡಿಯೋಗಳನ್ನೆಲ್ಲ ಮಾಡಿದ್ದಾರೆ. ನನಗೇನಂತಂದ್ರೆ ನನ್ನ ಪ್ರಚಾರ ಬೇಡ, ನಮ್ಮ ರೈತರ ಬದುಕಕ್ಕೆ ಏನ ಅವು ಅವಶ್ಯಕತೆ ಐತಿ ಅದು ಆಗ್ಬೇಕು ಅನ್ನೋದೊಂದೇ ನಂದು ಒಂದು ಆಸೆ. ಅಲ್ಲಿಂದ ನೋಡಿ ಈಗ ನಾನು ಆದಾಯ ಮೂಲ ಈಗಾಗಲೇ ಈಗ ತಂದೆ ತಾಯಿ ನೋಡ್ರಿ, ಈಗ ನಾವು ಅವರು ಹೊರಗೆ ಹಾಕಿದ್ರು. ಇವತ್ತು ನನಗೆ ದೇವ್ರು ಯಾರು ಅಂತಂದ್ರೆ ತಂದೆ ತಾಯಿ. ಅವ್ರು ಹೊರಗೆ ಹಾಕಿದ್ರನ್ನ ಬೆಳೀತಿದ್ದಲ್ಲ ಮುಂದಕಾರರು, ಅವ್ರು ಏನಾರು ನಾನು ಮಾತಾಡೋದನ್ನ ಬೆಳೀತಿದ್ದಲ್ಲ ಬ್ಯಾಂಕ್ ಮ್ಯಾನೇಜರ್, ಲೋನ್ ಕೊಡಿದ್ರು ಬೆಳೀತಿದ್ದಲ್ಲ ಇವರು. ಈಗ ನಾನು ಬೆಳೆಸಿದರೆ ಯಾರಪ್ಪ ಅಂತಂದ್ರೆ ಟಿವಿ ಮಾಧ್ಯಮದರು, ಪತ್ರಕರ್ತರು, ಯೂಟ್ಯೂಬ್ ಚಾನೆಲ್ಗಳು, ಈ ತರ ಎಲ್ಲರೂ ನನ್ನ ಬೆಳೆಸಿದ್ರು. ನಮ್ಮ ರೈತರು ದೇಶದಲ್ಲಿ ಬದುಕ್ಸಕ್ಕೆ ಅವರು ನಿರಂತರ ಪ್ರಯತ್ನ. ಅವರು ಇಲ್ಲಿ ಏನು ಮಾತಾಡಿರ್ತಾರಲ್ಲ ಅದನ್ನ ಬಂದು ಕೃಷಿ ಒಳಗೆ ನೋಡ್ಕೋಬಹುದು. ನನ್ನ ಅಡ್ರೆಸ್ಸು ಕೊಟ್ಟಿರ್ತಾನೆ, ವಿಳಾಸನೂ ಇರ್ತೈತಿ. ಅವರು ಲಾಸ್ಟ್ ಮೂಮೆಂಟಿಗೆ ಹಾಕಿರ್ತಾರೆ, ಅದನ್ನ ನೋಡ್ಕೊಂಡು ಇಲ್ಲಿ ಬಂದು ನಮ್ಮ ರೈತರು ಆದಷ್ಟು ಬದುಕಕ್ಕೆ ಪ್ರಯತ್ನ ಪಡ್ರಿ. ಹಂಗಾಗಿ ಕೃಷಿ ಒಳಗೆ ಏನಿಲ್ಲ ಅಂತ ಅಂದ್ರೆ ಏನಿಲ್ಲ. ನಾವು ನಿರಂತರವಾಗಿ ಒಬ್ಬ ಮನುಷ್ಯ 13-18 ತಾಸು ಒಂದು 3 ವರ್ಷ ದುಡಿದ ಕರೆವಾಗ ಲಕ್ಷ ಗಳಿಸ್ಬೋದು. ಈಗ ನಾವು 1 ವರ್ಷ ಅಡಿಕೆ ಕಾಯಿನ 12 ತಿಂಗಳು ಕಾಯ್ಬೇಕು. ನಮ್ಮ ರೈತರು ಎಲ್ಲಿ ಲಾಸ್ ಆಗೋದಂದ್ರೆ ಅಡಿಕೆ ತೋಟ ನೋಡಿ ಬ್ಯಾಂಕ್ನಾಗ ದುಡ್ಡು ತಂದು ಅದೇ ದುಡ್ಡು ತಂದು ಹಾಕ್ತಾರೆ, ಅದೇ ದುಡ್ಡು ಖರ್ಚು ಮಾಡಿ ಅಡಿಕೆ ಖರ್ಚು ಮಾಡಿ ಹಾಕ್ತಾರೆ. ಜೋಳ ಹಾಕಿದ್ರು ಅಲ್ಲಿಂದ ಯಾರ್ದಾರು ಸಾವುಕಾರ ಮನೆಗೆ ಹೋಗಿ ಇಷ್ಟು ದುಡ್ಡು ತಗೊಬಂದು ಗೊಬ್ಬರ ತಗೊಬಂದು ಅಲ್ಲಿ ದುಡ್ಡು ವಿತರಣೆ ಮಾಡಿ ಅವ್ರಿಷ್ಟು ಜೋಳ ಹಾಕಿ ವಾಪಸ್ ಬರ್ತಾರೆ ಬರಿಗೈಯಾಗ. ಈ ತರ ಭತ್ತಕ್ಕೆ ಹೋಗಿ ಬರಿಗೈಯ ಬರ್ತಾರೆ. ಆದರೆ ನಾವು ಒಂದು 4-5 ಎಕರೆ ಜಮೀನು ಇದ್ರೆ ಈ ಎಲ್ಲದು ಅಡಿಕೆ ಇರಲಿ ಭತ್ತ ಇರಲಿ ಅದಿಷ್ಟು ಮಾಡ್ಕೊಂಡು ನಾವು ಏನಿಲ್ಲ ಅಂದ್ರೂ ಒಂದು ಏನಾರ ತೊಂಡೆ ಅಥವಾ ತರಕಾರಿ ಮಾಡಿದ್ದ ಕರೆವಾಗ ಅದಿಷ್ಟು ಬಂದು ಬಂಡವಾಳ ಅದಕ್ಕೆ ಹಾಕಿದ್ರೆ ನಮಗೆ ಹೇರಳವಾಗಿ ಹಣ ಉಳಿಯೋಕ್ಕೆ ಸಾಧ್ಯತೆ ಇದೆ. ಅದರಿಂದ ಇವತ್ತು ದೇಶದಲ್ಲಿ ಹೆಂಗೆ ಒಬ್ಬ ರೈತ ಬದುಕು ಅನ್ನೋದನ್ನು ತೋರಿಸ್ಕೊಡ್ದೇನೆ. ಇವತ್ತು ದೇಶದಲ್ಲಿ ಪ್ರಥಮ ಸ್ಥಾನಕ್ಕೆ ಹೋಗಿದ್ದೀನಿ, ಪಠ್ಯ ಪುಸ್ತಕ ಸೇರಿದ್ದೀನಿ, ಒಂದು 25 ಅವಾರ್ಡ್ ತಗೊಂಡಿದ್ದೀನಿ, ಬ್ಯಾಂಕ್ ಅನೇಕ ಈಗ ರೊಕ್ಕನೂ ಗಳಿಸ್ತಾ ಇದ್ದೀನಿ. ನಾನು 15 ಲಕ್ಷ ರೂಪಾಯಿ ಸಾಲ ತೀರಿಸಿ 6.5 ಎಕರೆ ಅಡಿಕೆ ತೋಟ ಹಾಕಿ ಆಮೇಲೆ ದೇಶದಲ್ಲಿ ಹೆಸರು ಮಾಡಿ ಈಗ ಮಕ್ಕಳನ್ನ ಒಬ್ಬರು ಡಾಕ್ಟರ್ ಇಂಜಿನಿಯರ್ ಓದಿಸ್ತಾರೆ, 7 ಲಕ್ಷ ಫೀಸ್ ಕಟ್ತಾರೆ. ನಾನು ಮಕ್ಕಳನ್ನ ಯಾಕೆ ಅಡಿಕೆ ತೋಟ ಮಾಡಬಾರ್ದು? ಮತ್ತು ಗೌರ್ಮೆಂಟ್ ಜಾಬ್ನಾಗ ಇದ್ದರಷ್ಟೇ ಓದಿಸ್ಬೇಕಾ? ನಾನು ಆ ರೀತಿ ಓದಿಸ್ಬಾರ್ದು. ಅವ್ರು ಮತ್ತು ಕೃಷಿಗೆ ಬರಲಿ ಹೊಳ್ಳಿ, ನನಗದು ಬೇಜಾರಿಲ್ಲ. ಅವರು ಟಾರ್ಗೆಟ್ ಮುಡಿಸಿ ವಾಪಸ್ ಕರ್ಕೊಂಡು ಬರ್ತಾನೆ ನಾನು. ಹಂಗಾಗಿ ಅವ್ರು ಏನಾರಾಗ್ಲಿ ಒಬ್ರು DC ಡಾಕ್ಟ್ರು ಈ ತರ ಲೆವೆಲಿಗೆ ಒಬ್ಬ ರೈತರ ಮಗ ಓದಿಸ್ಬೋದು ಅನ್ನೋದಕ್ಕೆ ನಾನು ತೋರಿಸ್ಕೊಟ್ಟೆ. ಈಗ ನೋಡ್ರಿ, ನಾನು ಅಡಿಕೆ ಬೆಳೆದಾನೆ. ನಮ್ಮ ರೈತರು ಏನ್ ಮಾಡ್ತಾರಂದ್ರೆ ಅಡಿಕೆ ಮರಗೆ ಮೊದಲು ಎಲ್ಲರೂ ಶಾವಿಗೆ ಹೊಡಿಯೋದು, ಕಳ್ಳಾಶಕ ಹೊಡಿಯೋದು ಮಾಡ್ತಾರೆ. ನಾನು ಆ ರೀತಿ ಕಳ್ಳಾಶಕ ಶಾವಿಗೆ ಹೊಡಿಯೋದಲ್ಲ. ಏನಿದ್ರೆ ಕೂಳಿ ಬಿಟ್ಟು ಬಿಡ್ತೇನೆ. ಆಮೇಲೆ ಕಾಜಿನ 2 ಅಡಿ ಹೊಡೆದು 2 ಅಡಿ ಹೊಡೆದು ಮಣ್ಣು ಹಾಕಿದ್ವಿ. ಇದು ಯಾಕೆ ಹೊಡ್ತೀನಿ ಅಂದ್ರೆ ನಡುಗ್ ಜಟ್ಟು ಮಾಡಿದೀವಿ. ಕಾರಣ ಎಷ್ಟೇ, ಅಲ್ಲಿಂದ ಇಲ್ಲಿಗೂ ಜಟ್ಟು ಮಾಡಿದೀವಿ. ಸ್ಪ್ರಿಂಕ್ಲರ್ ನೀರು ಇದು ಏನೇನು ಬೇಸಿಗೆಯಲ್ಲಿ ಇಲ್ಲೇ ಹಿಂಗ್ತೈತಿ. ಕಾಜಿ ಇರೋದ್ರಿಂದ ಏನಾಗತ್ತೆ, ಮಳೆಗಾಲದ ನೀರು ಹೆಚ್ಚಿಗೆ ಆದ್ರೆ ಅದ್ರಾಗ ವಾಪಸ್ ಹೋಗ್ತೈತಿ. ಅವಾಗ ಹರಳು ಉದ್ರೋದು ಕಡಿಮೆ ಆಗ್ತದೆ ನಮಗೆ. ಅಲ್ಲಿಂದ ನಮಗೆ ಏನಿಲ್ಲ ಅಂದ್ರು ಮಣ್ಣು ಮೇಲೆ ಹಾಕೋದ್ರಿಂದ ಶಕ್ತಿವಾಗಿ ಜಾಸ್ತಿ ಬರ್ತೈತಿ. ಈಗ ನಮ್ಮ ರೈತರು ನೋಡ್ರಿ 2 ಗೊನೆ 3 ಗೊನೆ ಹಾದಿರ್ಬೋದು. ಇಲ್ಲೇ ನೀವೇ ನೋಡ್ತೀರಿ, ಒಂದು ಗೊನೆ 4ರಿಂದ 7 ಮಟನೂ ಬಂದವು. 2ರಿಂದಲೂ ಹಿಡಿದು ಬಂದವು, 7 ಮಟನೂ ಬಂದವು. ಕಾಯಿ ಗೆಜ್ಜಿ ಹಿಡ್ದಂಗೆ ಹಿಡಿತೈತಿ, ದ್ರಾಕ್ಷಿ ಹಿಡ್ದಂಗೆ ಹಿಡಿತೈತಿ. ಆದ್ರೆ ಶಾವಿಗೆ ಮಾತ್ರ ಈ ಕಳೆನಾಶಕವನ್ನು ಅವಾಯ್ಡ್ ಮಾಡಿದ್ರು. ನಾವು ಕೂದಲ ನಮ್ಮ ಕೈಯಲ್ಲದಂತ ಶೆಡ್ ಹಾಕಿದ್ರೆ ಏನಾಗ್ತೈತಿ, ಆ ತರ ಭೂಮಿಗೆ ಆ ಶೆಡ್ ಹಾಕಿದಂಗೆ ಆಗತ್ತೆ. ನಾವು ಅದರಿಂದ ಭೂಮಿ ಹೆಂಗಿರ್ಬೇಕಂದ್ರೆ ಸ್ಪಂಜ್ ಇದ್ದಂಗೆ ಇರ್ಬೇಕು. ನಾವೇನ್ ಮಾಡ್ತೇವೆ, ಮುಂದಿನ ಸರಿಗೆ ಇದಕ್ಕೆ ಅಷ್ಟು ಕಸ ತುಂಬಿ ಗೊಬ್ಬರ ತುಂಬಿ ಈ ಕಡೆಯಿಂದ ನಡು ಕಾಜಿ ಹೊಡಿಸಿ 4 ವರ್ಷ ಬಿಟ್ಟು ಇದಕ್ಕೆ ಮತ್ತೆ ಮಣ್ಣು ಹಾಕ್ತೇವೆ. ಈ ಶಕ್ತಿ ಏನಿಲ್ಲ ಇದ್ರಾಗ ಬೇರೆ ಮತ್ತೆ ಆಟೋಮೆಟಿಕ್ಲಿ ಇಳುವರಿ ಜಾಸ್ತಿ ಬರ್ತೈತಿ. ನಾವು ಏನೇ 1 ಎಕರೆಗೆ ಏನು ಕಡಿಮೆ ಅಂದ್ರೂ ಒಂದು 150ರಿಂದ 200 ಕ್ವಿಂಟಲ್ ಹಸಿ ಅಡಿಕೆನ ತೆಗಿತದ್ರಿ. ಸಾಮಾನ್ಯ ಅಂದ್ರೆ ಒಂದು 10 ಲಕ್ಷ ರೂಪಾಯಿ, 1,000 ಗಿಡಕ್ಕೆ 10 ಲಕ್ಷ ರೂಪಾಯಿ ಇನ್ಕಮ್. ಏನು ತೊಂದರೆ ಇಲ್ಲ. ನಮ್ಮ ರೈತರು ಯಾರೇ ಮಾಡ್ರಿ, ಕಾಜಿಯಲ್ಲಿ ಜಟ್ ಮಾಡ್ರಿ, ನಡುಗ್ ಜಟ್ ಮಾಡ್ರಿ, ಕೊಟ್ಟಿಗೆ ಗೊಬ್ಬರನ 2 ಆ ಕಡೆ ಒಂದು ಬುಟ್ಟಿ ಈ ಕಡೆ ಬುಟ್ಟಿ ಒಂದೊಂದು ವರ್ಷಕ್ಕೆ ಹಾಕ್ರಿ. ಆಮೇಲೆ ಶಾವಿಗೆ ಅನ್ನೋದು ಕಳೆನಾಶಕವನ್ನು ಹೊಡೆಯೋದು ಅವಾಯ್ಡ್ ಮಾಡ್ರಿ. ಅತಿ ಇಳುವರಿ ತೆಗಿಬೋದು. 8 ದಿವಸಕ್ಕೂ ಒಂದು ನೀರು ಕೊಡ್ರಿ, ಅತಿಯಾದ ಇಳುವರಿ ತೆಗಿಬೋದು. ಗೆಜ್ಜೆಗಳು
ಅದನ್ನ ಗೊನಿ ಹಾಕಿದ್ರೆ ಎಷ್ಟು ಒಂದು ಏನಿಲ್ಲ ಅಂದ್ರೆ ಎಷ್ಟು ಬರುತ್ತೆ? 25 kg ಒಂದು ಗೊನೆ 20 kg ಬರುತ್ತೆ. ನಾವು ಶೆಡ್ ಮಾಡ್ಕೊಂಡೇವಿ. ಏನ್ ಮಾಡ್ತಾರೆ ನಮ್ಮ ಕೋಳಿ ಸಾಕಾಣಿಕೆ ಮಾಡೋರು, ಕೋಳಿ ಸಾಕಾಣಿಕೆಗಿಂತ ಕೋಳಿ ತರೋದಕ್ಕಿಂತ ಶೆಡ್ನ ದೊಡ್ಡ ಡೆವಲಪ್ಮೆಂಟ್ ಮಾಡ್ತಾರೆ. ನಾವು ಏನು ಮಾಡಿಲ್ಲ, ಇದೊಂದು ಮೆಸ್ ಹಾಕಿದೀವಿ, ಹಾವು ಮುಂಗ್ಸಿ ಏನು ಬರೋದ್ರಟಿ ಅಲ್ಲಿಂದ ಒಂದೆರಡು ರೂಪ್ ಹಾಕ್ಯಂದು ಇದಕ್ಕೆ ಖರ್ಚು ಮಾಡಿ ಒಂದು 25,000 ಖರ್ಚು ಮಾಡಿದ್ದೀನಿ. ಇಲ್ಲಿ 25,000ದಾಗ 500 ಕೋಳಿ ಸಾಕ್ಬೋದು. ಹೆಂಗಂದ್ರೆ ಇದಕ್ಕೆ ಸಿಮೆಂಟ್ ಮಾಡಿಲ್ಲ, ಬುರಿನಿಲ್ಲ, ಇದಕ್ಕೆ ಕೊಬ್ಬಟ್ಟು ಹಾಕ್ತೇವೆ, ಅಷ್ಟು ಮೇಲೆ ಕುತ್ಕೊಳಕ್ಕೆ ಥರ ಬಡ್ಡಿ ಇರ್ತವೆ. ಕ್ಲೀನಾಗಿ ಇರ್ಬೇಕು, ಯಾಕಂದ್ರೆ ಹಾವುಗಳು ಬರ್ತವೆ, ಮುಂಗ್ಸಿ ಬರ್ದಂಗೆ ಎಲ್ಲದು ಬರ್ದಂಗೆ ಮೇಂಟೈನ್ ಕ್ಲೀನಾಗಿ ಮಾಡ್ತೇವೆ. ಅದ್ರ ಮೇಲೆ ಎಲ್ಲ ಕಡೆನೂ ಜಾಲರಿ ಹಾಕಿದ್ದೇವೆ. ನಾನು ಇಲ್ಲಿ ಅವಶ್ಯಕತೆ ಹೆಂಗಂತಂದ್ರೆ ಈ ಬಾಗಿಲು ಹಾಕಿಬಿಡ್ತೇವೆ. ಕೋಳಿ ನೋಡ್ರಿ, ಈಗ ಕೋಳಿನ ಈ ಕಡೆ ಒಂದು ಬಾಗಿಲು ತೆಗಿತೀವಿ ನಾವು. ಈ ಕಡೆ ಒಂದು ಬಾಗಿಲು ತೆಗೆದಾಗ ಆ ಕಡೆ ಬಾಗಿಲು ಹಾಕ್ತೇವೆ. ಇದು ಆ ಕಡೆ ಬಾಗಿಲು ಹಾಕಿದಾಗ ಇಡೀ ತೋಟ ತುಂಬ ಅಡ್ಡಾಡ್ತವು. ನಮಗೆ ಪ್ಲಸ್ ಪಾಯಿಂಟ್ ಏನಂತಂದ್ರೆ, ಈ ಕೋಳಿ ಸಾಕೋದ್ರಿಂದ ಏನಾಗ್ತೈತೆ ಅಡಿಕೆ ಗಿಡ ಹುಳ ಹುಟ್ಟಿ ಏನು ಬರೋದಿಲ್ಲ. ಅಡಿಕೆ ಗಿಡ ಚೆನ್ನಾಗಿ ಇಳುವರಿನೂ ಕೊಡ್ತವು. ಅವಾಗ ನಾವು ರಾಸಾಯನಿಕ ಗೊಬ್ಬರ ಹಾಕಿಸೋ ಅವಶ್ಯಕತೆನೇ ಇಲ್ಲ. ಸುಮಾರು ಅಡ್ಡಾಡಿ ಮೇಯ್ತವು. ಅವಾಗ ನೆಲನೂ ಜಳ ಇರ್ತೈತಿ, ಕೈ ಎಳದಲ್ಲ, ಹುಲ್ಲೆಲ್ಲ ತಿಂದ್ಬಿಡ್ತವು. ಹಂಗಿರೋದ್ರಿಂದ ಕೋಳಿ ಸಾಕಾಣಿಕೆ. ಆಮೇಲೆ ಡೈಲಿ ಮೊಟ್ಟೆ ಇರ್ತವು. ಆಮೇಲೆ ಇಲ್ಲೇ ಬಂದು ನನಗೆ ತಗೊಂಡು ಹೋಗ್ತಾರೆ. ಏನು ಇಲ್ಲ ಅಂದರೂ ಕೋಳಿಗೆ ಒಂದು 2 ಲಕ್ಷ ರೂಪಾಯಿ ದುಡಿತದನಿ, ಜೇನುತುಪ್ಪದಾಗ ಒಂದು 2 ಲಕ್ಷ ದುಡಿತದನಿ, ಅಡಿಕೆಯಲ್ಲಿ ಒಂದು 7 ಲಕ್ಷ ಬರ್ತೈತಿ. ಅಷ್ಟು ಮೇಲೆ ತೊಂಡೆಕಾಯಿಗೆ ಒಂದು 3 ಏನಿಲ್ಲ ಅಂದ್ರೆ ಒಂದು 5 ಲಕ್ಷ ಬರ್ತೈತಿ, ಬಳ್ಳೆಗೆ ಒಂದು 2 ಲಕ್ಷ ಬರ್ತೈತಿ. ಏನು ಖರ್ಚೆಲ್ಲ ತೆಗೆದು 12 ಲಕ್ಷ ರೂಪಾಯಿಗೆ ಏನು ತೊಂದರೆ ಇಲ್ಲ. ಅದಕ್ಕಾಗಿ ಕೋಳಿ ಸಾಕಾಣಿಕೆ ಆದಾಯ ಬರೋಂಥವು. ಡೈಲಿ ಮೊಟ್ಟೆ ಹಾಕೋದ್ರಿಂದ ಒಂದು ಮೊಟ್ಟೆಗೆ 12 ರೂಪಾಯಿ ಆದರೆ 10 ರೂಪಾಯಿ ಹಿಡಿಯಂದು. ಒಂದು ದಿವಸಕ್ಕೆ 100 ಕೋಳಿ ಮೊಟ್ಟೆ ಹಾಕಿದ್ರೆ 1000 ರೂಪಾಯಿ ಆಯ್ತು. 360 ದಿವಸಕ್ಕೆ ಎಷ್ಟಾಯ್ತು? 3,60,000 ಆಯ್ತು. ಇದಕ್ಕೆ ಎಷ್ಟು ಎಕರೆ ಜಮೀನು ಬೇಕು? ಬೋರ್ ನೀರು ಬೇಕಾ? ಬೇಡ. ಅಷ್ಟ ಮೇಲೆ ಒಂದು 10 ಗುಂಟೆ ಜಾಗ ಇದ್ರೆ ಸಾಕು. ಒಂದು ದಿವ್ಸಕ್ಕೆ 1000 ರೂಪಾಯಿ ಬರ್ತೈತೆ ಅಂದ್ರೆ 30,000 ರೂಪಾಯಿ ಸಂಬಳ. ಯಾವುದೇ ಇದಕ್ಕೆ ಬಾಡಿಗೆ ಕಟ್ಟಂಗಿಲ್ಲ. ಹಳ್ಳಿಗಿದ್ಕೊಂಡು ಈ ಥರ ದುಡಿಮೆ ಯಾಕೆ ಕೃಷಿ ಮಾಡಬಾರ್ದು? ಅಲ್ಲಿಂದ ನಾವು ಕರೆಂಟ್ ಬಿಲ್ ಕಟ್ಟಂಗಿಲ್ಲ, ಏನೂ ಇಲ್ಲ. ತೋಟದಾಗ ಪ್ಲಾಟ್ನಾಗ ಮೇಯ್ತವು. ಒಂದು 4 ಅಕ್ಕಿ ಕಾಳು ಹೋಗಿದ್ರೆ ಸಾಕು, ನುಚ್ಚು ಹೋಗಿದ್ರೆ ಸಾಕು. ಆ ಪ್ಲಾಟ್ನಾಗ ಇದ್ದು ಹುಲ್ಲು ಅದು ಸೊಪ್ಪು ಅದ ಇದಿದೆ ತಿನ್ಕೊಂಡು ಹೋಗ್ತವು. ನಾವು ಇದಕ್ಕೇನು ಮಾಡ್ತಾವಂದ್ರೆ ಮಾರ್ಕೆಟಿಗೆ ಹೋಗ್ತವೆ. ಲಾಸ್ಟ್ ಸಂತಿ ದಿವಸ ಹೋಗ್ತವೆ. ಲಾಸ್ಟಿಗೆ ಅಲ್ಲಿ ಏನು ವೇಸ್ಟ್ ತರಕಾರಿ ಇರ್ತಾರೆ ತಗೊಬಂದು ಕೊಚ್ಚಿ ಅದಕ್ಕೆ ಹಾಕ್ತವೆ. ಅದೇ ಡೆವಲಪ್ಮೆಂಟ್ ಆಗ್ತವೆ. ಎಲ್ಲ ಕೋಳಿಗೆ ಇಲ್ಲೇ ಬಂದು ಒಯ್ತಾರೆ, ಜೇನುತುಪ್ಪ ಒಯ್ತಾರೆ, ತೊಂಡೆಕಾಯಿ ಒಯ್ತಾರೆ. ನಮಗೆಲ್ಲ ಮೊದಲು ಏನಂದ್ರೆ ಕೃಷಿನೇ ಹೆಂಗೆ ನಾವು ಮಾಡ್ಕೊಂಡಂಗೆ ಬಿಸ್ನೆಸ್ಸು ಹಂಗೆ ಹಾಕ್ತೈತೆ. ಕೃಷಿ ಆ್ಯಂಡ್ ಬಿಸ್ನೆಸ್ಸು ಎರಡೂ ನಮಗೆ ಲಾಭ ಆಗ್ತಾ ಇರ್ತದೆ. ಅದಕ್ಕಾಗಿ ಈ ಥರ ಕೃಷಿ ಮಾಡಿದ್ರೆ ಲಕ್ಷಗಟ್ಟಲೆ ಗಳಿಸ್ಬೋದು. ನಾವು ರೈತರು ಲಾಸ್ ಆಗೋದು ಎಲ್ಲಿ ಅಂತಂದರೆ, ಯಾರು ಅಲ್ಲಿ ನೋಡ್ತೀವಿ ಹೋಗಿ ಅಲ್ಲಿ ನೋಡಿ ಪ್ಲಾಟಿಗೆ ಬಂದು ನೋಡೋದಲ್ಲ. ನೋಡ್ತಾರೆ ಒಂದು ದೊಡ್ಡ ಶೆಡ್, ಒಂದು 7-8 ಲಕ್ಷ ರೂಪಾಯಿ ಹಾಕೋದು ಶೆಡ್ಡಿಗೆ. ಕೋಳಿ ನೋಡಿದ್ರೆ ಒಂದು 50,000 ಕೋಳಿ ಹಾಕೋದು. ಅವಾಗ ಅದರಿಂದ 5 ಲಕ್ಷ ರೂಪಾಯಿ ಮೇಂಟೈನ್ ಮಾಡಿ ತೀರ್ಸೋಕ್ಕಾಗಲ್ಲ. ಕೋಳಿ ಶೆಡ್ಡಿಗೆ ಬಂಡವಾಳ ಕಡಿಮೆ ಹಾಕ್ಬೇಕು, ಕೋಳಿ ಜಾಸ್ತಿ ಹಾಕ್ತಿದ್ದಾಗ ಆದಾಯ ಬರಬೇಕು. ನೋಡ್ರಿ, ಜೇನು ಸಾಕಾಣಿಕೆ ಮಾಡಿದೀವಿ. ಜೇನು ಸಾಕಾಣಿಕೆ ಮಾಡಿದೀವಿ. ಜೇನು ಸಾಕಾಣಿಕೆ ಯಾಕೆ ಮಾಡಿದೀವಿ ಅಂದ್ರೆ ಬರೀ ತುಪ್ಪ ತೆಗಿಯಕ್ಕಲ್ಲ, ಇದು ಬೇರೆ ಚಂದಕ್ಕೆ ಇಡಕ್ಕಲ್ಲ. ಇದ್ರ ಜೇನು ಮಾಡೋದ್ರಿಂದ ನಾನು ಈಗ ಹೇಳಿದ್ನಲ್ಲ ಲಕ್ಷಗಟ್ಟಲೆ ಹಣ ಗಳಿಸ್ಬೋದು ಅಂತೇಳಿ. ಪರಾಗಸ್ಪರ್ಶ ಆಗ್ತದೆ ಒಂದು ಹೂವಿಂದ ಒಂದು ಹೂವಿಗೆ. ಏನ್ ಮಾಡ್ತಾರೆ ಅಂದ್ರೆ ಬೆಳಗ್ಗೆ ಹೆಣ್ಮಕ್ಳು ಕರ್ಕೊಂಡು ಟೊಮೊಟೊಗೆ ಹಿಂಗೆ ಪರಾಗಸ್ಪರ್ಶ ಮಾಡ್ಕೊಂಡು ಹೋಗ್ತಾರೆ. ನಾವು ಆ ಥರ ಇಲ್ಲ. ಈ ಜೇನು ಹುಳನೆ 1000 ಜೇನು ಹುಳ ಇರ್ತವೆ. ಒಂದು 20 ಬಾಕ್ಸ್ ಇಟ್ಕೊಂಡಿದ್ದೇವೆ. ಎಲ್ಲವೂ ಒಂದರಿಂದ ಪರಾಗಸ್ಪರ್ಶ ಆಗ್ತೈತಿ. ಅಡಿಕೆ ನೋಡ್ರಿ, ಅಡಿಕೆ ಉದುರೋದಿಲ್ಲ. ಅಷ್ಟ್ರ ಮೇಲೆ ತೊಂಡೆಕಾಯಿ 1 ಡಬಲ್ ಕಾಯಿ ಇಳುವರಿ ಬರ್ತವೆ. ಹಂಗಾಗಿ ಪರಾಗಸ್ಪರ್ಶನೂ ಒಂದಾಗ್ತೈತಿ. ಅಷ್ಟ್ ಮೇಲೆ ಜೇನು ಸಾಕಾಣಿಕೆ ಅಂದ್ರೆ ತುಪ್ಪ ಸಿಗ್ತದೆ ನಮಗೆ. ಈಗ ನಾವು ತುಪ್ಪ ನೋಡ್ರಿ, ಇಲ್ಲಿಂದ ಬೆಂಗಳೂರಿಂದ ಹಿಡಿದು ಇಡೀ ರಾಜ್ಯಾದ್ಯಂತ ನಾವು ಕಳಿಸ್ಕೊಡ್ತೇವೆ. ನಾವು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೇವೆ. ಅಷ್ಟ್ ಮೇಲೆ ಇದು ಅಂಚೆ ಮುಖಾಂತರ ಕಳಿಸ್ಕೊಡ್ತೇವೆ. ಅಷ್ಟ್ ಮೇಲೆ ಪ್ಲಾಟಿಗೆ ಬಂದು ಎಷ್ಟೋ ಜನ ಒಯ್ತಾರೆ ಜೇನು. ಅದಕ್ಕಾಗಿ ಜೇನು ಸಾಕಾಣಿಕೆಯನ್ನ ಮಾಡೋದು ಏನಂದ್ರೆ ಪರಾಗಸ್ಪರ್ಶ, ಇಳುವರಿ ತೆಗಿಯಕ್ಕೆ, ಆದಾಯ ತೆಗಿಯಕ್ಕೆ. ನೀವು ಒಂದು
ಒಂದು 20 ಚೀಲ ಒಂದು ವರ್ಷಕ್ಕೆ ಕೊಟ್ಟಿಗೆ ಗೊಬ್ಬರ, ಸರ್ಕಾರಿ ಗೊಬ್ಬರ ಉಳಿಸ್ಬೋದು, ಕೊಟ್ಟಿಗೆ ಗೊಬ್ಬರನೂ ಉಳಿಸ್ಬೋದು. ಅವಾಗ ನಮಗೆ ಕಾಯಿ ಇಳುವರಿನೂ ಉದುರೋದಿಲ್ಲ. ಜೇನು ಸಾಕಾಣಿಕೆ ಎಲ್ಲೈತಿ ಅಂತ ಅಲ್ಲೈತಿ, ಅಲ್ಲಿ ಕೆಮಿಕಲ್ ಯಾರೂ ಮಾಡಿರಲ್ಲ. ನಾವು ಕೆಮಿಕಲ್ ಮುಕ್ತವಾಗಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂತ ಜೇನು ಸಾಕಾಣಿಕೆ ಇರ್ಬೋದು, ತೊಂಡೆ ಮಾಡಿದೀವಿ, ಅಷ್ಟಮಲ್ಲ ನಾಟಿ ಕೋಳಿ ಸಾಕಾಣಿಕೆ ಮಾಡಿದೀವಿ, ಅಲ್ಲಿಂದ ಅಡಿಕೆ ಮಾಡಿದೀವಿ. ಈ ಮಾಡಿದ್ರಂದ್ರೆ ನಮಗೆಲ್ಲದ್ರಿಂದಲೂ ಆದಾಯ ಬರ್ತದೆ. ಸುಮಾರು 1 ಎಕರೆದಲ್ಲಿ 12 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಬರ್ತೈತಿ. ಬರೀ 2 ಎಕರೆದಲ್ಲಿ 12 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ತೆಗಿತೀನಿ. ಈ ಜೇನು ಸಾಕಾಣಿಕೆ ಇದು ಏನಪ್ಪಾ ಅಂತಂದ್ರೆ 2 ತಿಂಗಳಿಗೆ 4 kg ಬಂದು ಬಾಕ್ಸ್ನಲ್ಲಿ ತುಪ್ಪ ಬರ್ತೈತಿ, 4 ಲೀಟ್ರ್. ಅಲ್ಲಿಗೆ ನಮಗೆ ಏನಿಲ್ಲ ಅಂದ್ರೆ 4 kg ಬಂದ್ರೆ 2,000 ರೂಪಾಯಿ ದುಡ್ಡು ಸಿಗ್ತೈತಿ. ಆಮೇಲೆ ಒಂದು 8 ತಿಂಗಳು ಅನ್ನೋದ್ರೊಳಗೆ ನಮಗೆ 2,000 ರೂಪಾಯಿ ಅಂದ್ರೆ ಒಂದು 8,000 ರೂಪಾಯಿ ಮ್ಯಾಕ್ಸಿಮಮ್ ಸಿಗ್ತೈತಿ. ಈ ಕಾನಿನ ಸಪ್ರೇಟ್ ಮಾಡಿ ಹುಳ ನಾವು ಮಾರಿದೀವಿ ಅಂದ್ರೆ ಒಂದು ಹುಳಕ್ಕೆ ಏನಿಲ್ಲ ಅಂದ್ರೆ ಒಂದು 700 ರೂಪಾಯಿ ಒಂದು ಕಾನಿಗೆ ಹೋಗ್ತಾ ಇರ್ತೈತಿ. ಅವು 4 ಕಾನಿ 5 ಕಾನಿ ಚೇಂಜ್ ಮಾಡ್ಬೋದು. ಒಂದು ಬಾಕ್ಸ್ನಾಗ ಏನಿಲ್ಲ ಅಂದ್ರೆ ಒಂದು 6,000-8,000 ರೂಪಾಯಿ ಬರೀ ಹುಳದಲ್ಲಿ ಮಾರ್ಬೋದು. ಎಲ್ಲ ಸೇರಿ ಒಂದು 15,000 ರೂಪಾಯಿ ಒಂದು ಬಾಕ್ಸ್ನಾಗ ದುಡಿಬೋದು. ಈಗ ನೋಡಿ, ತೊಂಡೆ ಕೃಷಿ ಮಾಡ್ತೇನೆ. ನಮ್ಮ ರೈತ ಬಾಂಧವರಿಗೆ ನಾನು ಮನವಿ ಮಾಡ್ಕೊಳ್ತೇನೆ, ಈ ಥರ ತೊಂಡೆ ಕೃಷಿ ಮಾಡ್ರಿ. ಇದು 9 ತಿಂಗಳ ಬೆಳೆ. ಅರ್ಧ ಎಕರೆದಲ್ಲಿ ಕರೆಕ್ಟಾಗಿ ನಮಗೆ 4ರಿಂದ 5 ಲಕ್ಷ ರೂಪಾಯಿ ಆದಾಯ ಸಿಗ್ತದೆ. ತಿಂಗಳ ATM ಕಾರ್ಡ್ ಇದ್ದಂಗೆ ಇದು ಹಣ ನಾವು ಹೆಂಗೆ ಗಳಿಸ್ಬೋದು. ಇದ್ರಾಗ ಏನು ಖರ್ಚಿಲ್ಲ. ಒಂದು ಟಾಟಾ ತಂತಿ ಹಾಕಿದ್ದೀವಿ, ಅಡ್ಡಡ್ಡ ತಂತಿ ಹಾಕಿದ್ದೀವಿ, ಸೆಣಬೆ ದಾರ ಹೆಣದಿವಿ, 2 ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀವಿ. ಆಮೇಲೆ ಜೀವಾಮೃತ ಮಾಡಿ ಹಾಕ್ತದವಿ, 2 ಬುಟ್ಟಿ ಮಣ್ಣು ಹಾಕ್ತದವಿ. ಒಂದು 3 ಬುಡ ಬಿಟ್ಟು ಒಂದು ಕೋಲ್ ಕೊಡ್ತಾವೆ. ಇದಕ್ಕೆ ಸೀದಾ ಹಮ್ಕೊಂಡು ಹೋಗತಿ. ಅಲ್ಲಿಂದ ಇದೊಂದು ಮಾಮೂಲು. ಈಗ ನಮ್ಮ ರೈತರು ಏನ್ ಮಾಡ್ತಾರೆ, ಲಕ್ಷಗಟ್ಲೆ ಇದಕ್ಕೆ ಬ್ಲಾಟಿಗೆ, ಗೂಟಕ್ಕೆ, ಕಲ್ಲಿಗೆ ಹಾಕ್ತಾರೆ. ಒಂದು ಬಿದಿರು ಗೂಟ ಇಂಥವು ಹಾಕಿಕೊಂಡು ನೀವು ವರ್ಷಿಡೀ ಬರ್ತೈತಿ. ಏನು ಇಲ್ಲ ಅಂದ್ರು ಒಂದು ತಿಂಗಳಿಗೆ 60,000-70,000 ರೂಪಾಯಿ ಮ್ಯಾಕ್ಸಿಮಮ್ ಗಳಿಸ್ಬೋದು ಅರ್ಧ ಎಕರೆದಾಗೆ. ರೈತರು ಈ ತರ ಸಮಗ್ರ ಕೃಷಿ ಪದ್ಧತಿ ಮಾಡ್ಕೊಡ್ರಿ. ನೋಡ್ರಿ, ಇದಕ್ಕೆ ಎಷ್ಟು ಖರ್ಚು ಬರ್ತೈತೆ ಅಂದ್ರೆ 250 ರೂಪಾಯಿ ಖರ್ಚು ಬರ್ತೈತಿ. ಆ ಕಡೆ ಒಂದು ಟೊಮೊಟೊ, ಈ ಕಡೆ ಒಂದು ಟೊಮೊಟೊ ಹಾಕ್ತೇವಿ. ಆ 250 ರೂಪಾಯಿ ಏನ್ ಮಾಡಿದ ಖರ್ಚು ಐತೆ ನಮಗೆ ವಾಪಸ್ ಬರ್ತೈತಿ. ಅದು ಒಂದು 3 ತಿಂಗಳಾದ್ಮೇಲೆ ಕಿತ್ತೋಗೋದು. ಅಷ್ಟೊತ್ತಿಗೆ ಇದು ಕಾಯಿ ಸ್ಟಾರ್ಟ್ ಆಗಿದೆ. ಇದು ಕೇವಲ 55 ದಿವಸದಲ್ಲಿ ಕಾಯಿ ಸ್ಟಾರ್ಟ್ ಆಗಿದೆ. ಇದು ಏನಿಲ್ಲ ಅಂದ್ರೂ 50 ರೂಪಾಯಿ, 5,000 ರೂಪಾಯಿ ಕ್ವಿಂಟಲ್ ಒಳಗೆ 5,000, 4,000, 3,000, 5,000 ರೂಪಾಯಿ, 6,000, 7,000 ರೂಪಾಯಿ ಕ್ವಿಂಟಲ್ಗೆ ಹೋಗ್ತತಿ. ಇದು ಬೇರೆ ಬೆಳೆ ಹಿಂಗೆಲ್ಲ. ಈಗ ಯಾವ್ದೋ ಒಂದ್ ಸರಿ ಮಳೆ ಬಂತು, 3 ತಿಂಗಳು ಬಂತು, 3 ತಿಂಗಳು ಹೋಯ್ತು ಅನ್ನಂಗೆಲ್ಲ. ಇದು 9-10 ತಿಂಗಳು ಬೆಳೆ ಬರ್ತೈತಿ. ಈಗಾಗಲೇ ನಾವು ಬಳ್ಳಿನೂ ಸೇಲ್ಸ್ ಮಾಡ್ತಾ ಇದ್ದೀವಿ. ಈಗ ಸುಮಾರು ರಾಜ್ಯಾದ್ಯಂತ ಹೊರ ರಾಜ್ಯಕ್ಕೆ ಸಮೇತ ಬಳ್ಳಿ ಕಳಿಸ್ತಾ ಇದ್ದೀವಿ. ರೈತರು ಈ ತರ ಒಂದು ಕೃಷಿ ಮಾಡ್ರಿ ಅಂತ ಹೇಳ್ತಾನೆ. ತುಪ್ಪ ನಾವು 2 ತಿಂಗಳಿಗೆ ಒಂದ್ಸರಿ ತೆಗ್ತೇವೆ. ಜೇನುತುಪ್ಪ, ಶುದ್ಧವಾದ ಜೇನುತುಪ್ಪ ಸಿಗ್ತೈತಿ. ನೀವು ಯಾರು ನಮ್ಗೆ ಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡ್ರಿ, 7760761117. ಶುದ್ಧವಾದ ಮತ್ತು ಪ್ಲಾಟ್ನಲ್ಲೇ ನಾವು ಬಂದರೆ ತಗೊಡ್ತೀವಿ. ಇಂಥ ಜೇನುತುಪ್ಪ ನೀವು ತಗೊಳ್ರಿ.